ಡಿಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ತಂದು ಕೊಟ್ರ ಐಶ್ವರ್ಯ. ಡಿಕೆಶಿ ಮಗಳು ಐಶ್ವರ್ಯ ಅವರಿಗೆ ಹೆಣ್ಣು ಮಗು ಜನನ ಆಗಿದೆ. ಮೊಮ್ಮಗಳು ಜನಿಸಿದಂತಹ ತಿಂಗಳಿಗೆ ಖುಲಾಯಿಸಿದೆ ನೋಡಿ ಅದೃಷ್ಟ. ಸಿಎಂ ಸ್ಥಾನಕ್ಕೆ ಏರುವಂತಹ ಡಿಕೆ ಶಿವಕುಮಾರ್ ಅವರ ಆಸೆ ಕೂಡ ಈಡೇರ್ತಾ ಡಿಕೆ ಸಿಎಂ ಆಗ್ತಿರೋದಕ್ಕೆ ಶಪಥ ಅದೃಷ್ಟವೇ ಕಾರಣ ಆಗ್ತಾ ಇದೆಯಾ? ಹಾಗಿದ್ರೆ ಹೇಳಲಿಕ್ಕಾಗಲ್ಲ, ಮನೆಯಲ್ಲೂ ಹೇಳ್ತಿರ್ತಾರೆ ದೊಡ್ಡವರು. ಮಗುವಿನ ಆಗಮನ ಆಯಿತು, ಮಕ್ಕಳು ಅಥವಾ ಮೊಮ್ಮಕ್ಕಳು ವಿಚಾರದಲ್ಲಿ ಹೇಳ್ತಿರ್ತಾರೆ, ಅಥವಾ ಸೊಸೆ ಬಂದಂತಹ ಸಂದರ್ಭದಲ್ಲಿ ಕಾಲ್ಗುಣದಿಂದಾಗಿ ಹಿಂಗಾಯ್ತು ಅಂತ ದೊಡ್ಡವರು ಹೇಳ್ತಿರ್ತಾರೆ. ಮೊಮ್ಮಗುವಿನ ಆಗಮನದಿಂದಲೂ ಕೂಡ ಶುಭ ಸುದ್ದಿಯನ್ನು ಕೇಳಿರುವಂತಹ ಸಾಧ್ಯತೆಗಳು ಇದೆ. ಅವರ ಹಾದಿಯನ್ನ ಮೊಮ್ಮಗು ಈಸಿ ಮಾಡ್ಕೊಡ್ಬಿಡ್ತಾ ಆಗಿದ್ರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ರೂಪೇಶ್, ಎಲ್ಲವೂ ಕೂಡ ಡಿ ಕೆ ಶಿ ಅವರು ಅಂದ್ಕೊಂಡಂತಹ ದಿನಗಳು ಎಲ್ಲ ಬರ್ತಾ ಇದೆ. ಒಂದು, ಅವರ ಗಡ್ಡಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಅಂದರೆ ಶೇವ್ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ. ಜೊತೆಗೆ ಮೊಮ್ಮಗುವಿನ ಆಗಮನದಿಂದವೂ ಕೂಡ ಎಲ್ಲವೂ ಅದೃಷ್ಟ ಕುಲಾಯಿಸಿದಂತಹ ರೀತಿಯಾಗಿ ಕಾಣಿಸ್ತಾ ಇದೆ. ಏನಿದೆ ಮಾಹಿತಿ? ಕುಸುಮ, ಇಲ್ಲಿಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಕಾಲ ಹತ್ತಿರ ಬರ್ತಾ ಇದೆ. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಪಕ್ಷದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಯಾಕಂತ ಹೇಳಿದ್ರೆ ಹಿಂದೆ ತಿಹಾರ ಜೈಲಿಗೆ ಹೋಗಿದ್ದನ್ನು ಕೂಡ ಗಮನಿಸಿಕೊಂಡಿದ್ದೇವೆ. ಪಕ್ಷಕ್ಕೋಸ್ಕರ ನಾನು ಸಾಕಷ್ಟು ತ್ಯಾಗ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ತಿಹಾರ್ ಜೈಲಿಗೆ ಹೋದಾಗ ಅವರು ಗಡ್ಡವನ್ನು ಬಿಟ್ಟಿದ್ರು. ಅದಾದ ಬಳಿಕ ಪ್ರಶ್ನೆಯನ್ನು ಕೇಳಿದಾಗ ನಾನು ಜೈಲಿಗೆ ಕಳಿಸಿದವರ ನೆನಪಿಗೋಸ್ಕರವಾಗಿ ಈ ಒಂದು ಗಡ್ಡವನ್ನು ಬಿಟ್ಟಿದ್ದೀನಿ ಅಂತ ಹೇಳಿ. ಅದೇ ರೀತಿ ಒಂದು ಅದಾದ ಬಳಿಕ ಸದನದಲ್ಲಿ ಕೂಡ ಚರ್ಚೆ ಆಗುತ್ತೆ, ಬೇರೆ ಬೇರೆ ಸಂದರ್ಭದಲ್ಲಿ ಗಡ್ಡದ ಬಗ್ಗೆ ಚರ್ಚೆ ಆಗುತ್ತೆ. ಈ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರಣಗೋಸ್ಕರವಾಗಿ ಗಡ್ಡವನ್ನು ಬಿಟ್ಟಿದ್ದೇನೆ ಅಂತ ಹೇಳಿ ಅಲ್ಲಿ ಹೇಳಿದ್ರು. ಹೀಗಾಗಿ ಡಿ ಕೆ ಶಿವಕುಮಾರ್ ಪ್ರತಿಜ್ಞೆ ಮಾಡಿದ್ದಾರೆ. ಹೀಗಾಗಿ ಸಿಎಂ ಆಗೋ ತನಕ ಗಡ್ಡವನ್ನ ತೆಗೆಯಲ್ಲ ಅಂತ ಹೇಳಿ ಹೇಳಿದ್ದಾರೆ ಅನ್ನೋಂಥದ್ದು ಒಂದಿಷ್ಟು ಮಾತುಗಳು. ಈಗ ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಆಗ್ತಾರೆ ಅನ್ನೋಂಥದ್ದು ವಿಚಾರ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಈಗ ಏನಾದ್ರು ಡಿ ಕೆ ಶಿವಕುಮಾರ್ ಗಡ್ಡವನ್ನು ಈಗಾದ್ರೂ ತೆಗೆದುಕೊಡೋದಾಗಿದ್ದಾರೆ. ಯಾಕಂದ್ರೆ ಪ್ರತಿಜ್ಞೆ ಮುಗಿತಾ ಬಂದಿದೆ. ಡಿ ಕೆ ಶಿವಕುಮಾರ್ ಶಪಥ ಮಾಡಿದ್ರು, ಆ ಶಪಥ ಎಲ್ಲವೂ ಕೂಡ ಪೂರೈಸಿಕೊಂಡು ಬಂದಿದೆ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಅದೃಷ್ಟವನ್ನ, ಈ ರೀತಿಯ ಪ್ರತಿಜ್ಞೆಯನ್ನ, ಶಪಥವನ್ನ ಜಾಸ್ತಿಯಾಗಿ ನಂಬ್ತಾರೆ. ಹೀಗಾಗಿ ಈಗ ಗಡ್ಡಕ್ಕೆ ಮುಕ್ತಿ ಸಿಗಬಹುದು ಅನ್ನುವಂಥದ್ದು ಒಂದು ಪ್ರಶ್ನೆ. ಅದೇ ರೀತಿಯಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಸಿಟಿ ರೌಂಡ್ ಮಾಡ್ತಕ್ಕಂಥ ವೇಳೆಯಲ್ಲೇ ಡಿ ಕೆ ಶಿವಕುಮಾರ್ ಪುತ್ರಿ ಐಶ್ವರ್ಯ ಅವರಿಗೆ ಹೆಣ್ಣು ಮಗು ಜನನ ಆಗುತ್ತೆ. ಅಲ್ಲಿಂದ ಆದ ಬಳಿಕ ಏನು ಅಜಯ್ ಕೂಡ ಹೇಳಿದ್ರು, ಈ ಒಂದು ಮಗು ಲಕ್ಷ್ಮಿಯ ಸಂಕೇತ, ಹೀಗಾಗಿ ಅಧಿಕಾರ ಎಲ್ಲವೂ ಕೂಡ ಬರುತ್ತೆ, ಇನ್ನು ಹೆಚ್ಚು ಬರುತ್ತೆ ಅಂತ ಹೇಳಿ ಸಿಎಂ ಆಗ್ತಿ ಅನ್ನುವಂಥದ್ದನ್ನು ಸೂಚ್ಯವಾಗಿ ಒಂದು ಜನ ಜ್ಯೋತಿಷಿಗಳು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು. ಆ ಮಾತು ಸತ್ಯ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಮೊಮ್ಮಗಳ ಜನನದೊಂದಿಗೆ ಈಗ ಸಿಎಂ ಕುರ್ಚಿಗೆ ಹತ್ತಿರವಾಗ್ತಾ ಇದ್ದಾರೆ. ಈ ಎಲ್ಲವೂ ಕೂಡ ಒಂದು ರಾಜಕಾರಣದಲ್ಲಿ ಅಥವಾ ಒಂದು ಚರ್ಚೆ ಅಂತೂ ಆರಂಭವಾಗಿದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಗಡ್ಡಕ್ಕೆ ಮುಕ್ತಿ ಸಿಗುತ್ತೆ, ಮತ್ತೊಂದು ಕಡೆ ಏನು ಮನೆಗೆ ಲಕ್ಷ್ಮಿ ಬಂದಂತಹ ವೇಳೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಕೂಡ ಒಲಿದು ಬರ್ತಾ ಇದೆ ಅನ್ನುವಂತ ಲೆಕ್ಕಾಚಾರಗಳಾಗ್ತಾ ಇದೆ. ಒಟ್ಟಾರಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿರ್ತಕ್ಕಂಥ ಶಕುನಗಳಿರ್ಬೋದು, ಪ್ರತಿನಿಧಿ ಎಲ್ಲದೂ ಕೂಡ ನಂಬ್ತಾ ಇರ್ತಾರೆ. ಅದೇ ರೀತಿ ದೇವರು ಕೂಡ ನಂಬ್ತಾ ಇರ್ತಾರೆ. ಯಾಕಂದ್ರೆ ಮೊನ್ನೆ ಯೂತ್ ಕಾಂಗ್ರೆಸ್ ಪ್ರೊಟೆಸ್ಟ್ ಇತ್ತು, ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ರು, ಚಾಮರಾಜನಗರಕ್ಕೆ ಹೋಗಿದ್ರು, ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಎಲ್ಲವೂ ಕೂಡ ಫಲಿಸ್ತಾ ಇದೆ. ಹೀಗಾಗಿ ಅದೃಷ್ಟ ಕೂಡ ಒಲಿದು ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಕುಸುಮ, ತಮ್ಮೆಲ್ಲ ಮಾಹಿತಿ